ಆತ್ಮೀಯರೇ ನಮಸ್ಕಾರ. ನಾನು ಡಾಕ್ಟರ್ ಚಕ್ರಯೋಗಿ ಗುರೂಜಿ, ಇಂಟರ್ನ್ಯಾಷನಲ್ ಚಕ್ರ ಹೀಲಿಂಗ್ ಮಾಸ್ಟರ್, ಇನ್ನರ್ ಎನರ್ಜಿ ಹೀಲಿಂಗ್ ಮಾಸ್ಟರ್ ಅಂತ ನಾವು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತೀವಿ. ಆತ್ಮೀಯರೇ, ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ, ನಾನು ಬದಲಾಗಬೇಕು, ಅದಕ್ಕೆ ನಾನು ಏನು ಮಾಡಬೇಕು? ಎಲ್ಲರಲ್ಲಿ ಪ್ರಶ್ನೆ ಇರುತ್ತೆ, ನಾನು ಹೇಗೆ ಬದಲಾಗಬೇಕು? ನಾನು ಬದಲಾಗಬೇಕಂದ್ರೆ ಮೊದಲ ಪ್ರಶಸ್ತಿ ಎಲ್ಲಿ ಕೊಡಬೇಕು? ಪ್ರತಿಯೊಬ್ಬರು ತಮ್ಮ ಮನಸ್ಸಿಗೆ ಕೊಡಬೇಕು. ತನ್ನ ಮನಸ್ಸು ಬದಲಾದರೆ ನಮ್ಮ ಬದುಕು ಬದಲಾಗತ್ತೆ. ಎರಡನೇ ಭಾಗದಲ್ಲಿ ನಮ್ಮ ಭಾವನೆಗಳು ಬದಲಾಗಬೇಕು. ನಾನು ಬದಲಾಗಬೇಕಂದ್ರೆ ನನ್ನ ಭಾವನೆಗಳು ಎಲ್ಲಿಂದ ಬರುತ್ತೆ? ನಮ್ಮ ಹೃದಯದ ಭಾವನೆಯಿಂದ ಬರುತ್ತೆ, ಹೃದಯದ ಭಾಗದಿಂದ. ನಮ್ಮ ಮನಸ್ಸು ಬದಲಾಗಬೇಕಂದ್ರೆ ನಮ್ಮ ಈ ಭಾಗ, ತಲೆಯ ಭಾಗದಿಂದ ಆಲೋಚನೆಗಳು ಬರುತ್ತೆ. ಆ ಮನಸ್ಸು ಮತ್ತು ಭಾವನೆಗಳು ಬದಲಾಗಬೇಕು. ನಮ್ಮ ದೇಹದ ಚಲನವಲನಗಳು ಬದಲಾಗಬೇಕಂದ್ರೆ ನಮ್ಮ ಅಂತರಂಗ ಬದಲಾಗಬೇಕು. ಅದಕ್ಕೆ ಪ್ರತಿಯೊಬ್ಬರು ಬಯಸ್ತಾರೆ ಸೆಲ್ಫ್ ರಿಯಲೈಸೇಷನ್, ನಾನು ರಿಯಲೈಸೇಷನ್ ಮಾಡ್ಕೋಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಅದಾದರೆ ಬಹಳ ಒಳ್ಳೆಯ ವಿಚಾರ, ಆದರೆ ಅದನ್ನು ಮಾಡಿಕೊಂಡ್ರೆ ಜೀವನ ಸಾಕ್ಷಾತ್ಕಾರವಾಗುತ್ತೆ. ಅದಕ್ಕೆ ಸೆಲ್ಫ್ ರಿಯಲೈಸೇಷನ್, ನನ್ನ ಬದಲಾವಣೆ, ನಾನು ಹೇಗೆ ಬದಲಾಗಬೇಕು? ನಾನು ಬದಲಾಗಬೇಕಂದ್ರೆ ನನ್ನ ಅಂತರಂಗದಲ್ಲಿರುವ ಒಂದು 7 ಶಕ್ತಿ ಕೇಂದ್ರಗಳಿದೆ. ಆ ಭಾಗದಲ್ಲಿರುವ ಶಕ್ತಿಯನ್ನು ಫಿಸಿಕಲಿ ನಾವು ಸ್ಟ್ರಾಂಗ್ ಮಾಡ್ಕೋಬೋದು, ಮೆಂಟಲಿ ಸ್ಟ್ರಾಂಗ್ ಆಗ್ಬೋದು, ಎಮೋಷ್ನಲಿ ಸ್ಟ್ರಾಂಗ್ ಆಗ್ಬೋದು. ಇದರ ಜೊತೆಗೆ ಆಧ್ಯಾತ್ಮಿಕವಾಗಿ ಸ್ಟ್ರಾಂಗ್ ಆಗಲಿಕ್ಕೆ ಈ ಒಂದು ಅಂತರಂಗ ನಮಗೆ ಸಹಾಯ ಮಾಡುತ್ತೆ. ಆಧ್ಯಾತ್ಮಿಕ ಅಂದರೆ ಸ್ಪಿರಿಚುವಲ್ ಪವರ್ ಅಂದರೆ ಮ್ಯಾಕ್ರೋ ಕಾಸ್ಮಿಕ್ ಎನರ್ಜಿ. ಪ್ರತಿಯೊಬ್ಬ ಮಾನವ ಅಥವಾ ಜೀವರಾಶಿಗಳು ಬದುಕಿರೋದು ಆ ಒಂದು ಕಾಸ್ಮಿಕ್ ಪವರಿಂದ. ಆ ಕಾಸ್ಮಿಕ್ ಪವರ್ಗೆ ತುಂಬ ಹತ್ತಿರವಾಗಿರೋದು ಯಾವುದಂದರೆ ನಮ್ಮ 5 ಎಲಿಮೆಂಟ್ಸ್, 5 ಪಂಚಭೂತಗಳು: ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ. ಅದು ನಮ್ಮ ದೇಹದಲ್ಲೂ ಇದೆ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಇದೆಲ್ಲವನ್ನು ಒಳಗೊಂಡಂತೆ ನಮ್ಮ ಜೀವನ ಪರಿವರ್ತನೆ ಆಗಬೇಕಂದ್ರೆ ನಾವು ಅದರ ಕಡೆ ಪ್ರಯಾಣ ಮಾಡಬೇಕು. ನಾವು ಪ್ರಯಾಣ ಮಾಡೋದಿಲ್ಲ, ಬರೀ ಬಹಿರಂಗ ಪ್ರಯಾಣ ಮಾಡ್ತೀವಿ. ಆಗ ನಮ್ಮ ಜೀವನ ನಾವು ಪರಿವರ್ತನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ನಾವು ಬದಲಾಗಲಿಕ್ಕಾಗೋದಿಲ್ಲ. ಹೇಗೆ ಅಂತಂದರೆ ನಮ್ಮ ಅಂತರಂಗದ ಕಡೆ ನಾವು ಪ್ರಯಾಣ ಮಾಡಿದಾಗ ನಮ್ಮ ಅಂತರಂಗದಲ್ಲಿ ಹಲವಾರು ಸಮಸ್ಯೆಗಳಿರುತ್ತೆ. ಮಾನಸಿಕ ಕ್ಲೇಶಗಳು, ವಿಕಾರ ಆಲೋಚನೆಗಳು, ವಿಕಾರ ಭಾವನೆಗಳು, ಕೆಟ್ಟ ಹವ್ಯಾಸಗಳಿಂದ ನಮ್ಮ ಮನಸ್ಸು ನೆಗೆಟಿವಲ್ಲಿ ಸಿಕ್ಕಾಕ್ಕೊಂಡ್ಬಿಡುತ್ತೆ. ಅದನ್ನು ಹೇಗೆ ನಾವು ಕ್ಲೀನ್ ಮಾಡ್ಕೋಬೇಕು? ಅದರಿಂದ ಹೇಗೆ ಹೊರಬರಬೇಕು? ಯಾವಾಗ ಅದರಿಂದ ಹೊರಬರ್ತೀವಿ ಆವಾಗ ಮಾತ್ರ ಜೀವನ ಸಾಕ್ಷಾತ್ಕಾರವಾಗುತ್ತೆ. ನಾವು ಬದಲಾಗ್ತೀವಿ. ನಾವು ಬದಲಾದಾಗ ನಮ್ಮ ಕುಟುಂಬ ಬದಲಾಗುತ್ತೆ. ನಮ್ಮ ಕುಟುಂಬದವರು ನಮ್ಮನ್ನು ಗೌರವಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಮ್ಮ ಹವ್ಯಾಸಗಳು ಬದಲಾಗುತ್ತೆ, ನಮ್ಮ ನಡೆನುಡಿ ಬದಲಾಗುತ್ತೆ. ಇದೆಲ್ಲರಿಗೂ ಬೇಕಾಗಿರುವ ಅಂತರಂಗದ ಸತ್ಯ. ಅದಕ್ಕೆ ನಾನು ಬದಲಾಗುವುದು ಹೇಗೆ ಅನ್ನೋದನ್ನು ನಮ್ಮ ಒಳಗಿರುವ ಶಕ್ತಿಗಳು ತೋರಿಸುತ್ತೆ. ಒಳಗಿರುವ ಅಂತರಂಗದಲ್ಲಿ ಆ ಶಕ್ತಿಗಳನ್ನ ಬದಲಾಯಿಸ್ಕೋಬೋದು. ನೀವು ಫಿಸಿಕಲ್ ಪವರ್ ಸ್ಟ್ರಾಂಗ್ ಆಗುತ್ತೆ, ಮೆಂಟಲ್ ಪವರ್ ಸ್ಟ್ರಾಂಗ್ ಆಗುತ್ತೆ, ಎಮೋಷ್ನಲ್ ಪವರ್ ಸ್ಟ್ರಾಂಗ್ ಮಾಡ್ಕೋಬೋದು. ಫೈನಾನ್ಷಿಯಲ್ ಪವರ್ ಸಹ ನಮ್ಮ ಅಂತರಂಗದಲ್ಲೇ ಇದೆ. ನಾವು ಫೈನಾನ್ಷಿಯಲಿ ಗ್ರೋತ್ ಆಗಬೇಕಂದ್ರೆ ನಮ್ಮ ಅಂತರಂಗ ನಮಗೆ ಸಹಾಯ ಮಾಡುತ್ತೆ. ಫೈನಾನ್ಷಿಯಲ್ ಅಬಂಡೆನ್ಸ್ ಇದೆ ನಮ್ಮ ಒಳಗಡೆ, ವಿಶೇಷವಾದ ಶಕ್ತಿ ಇದೆ. ಅದನ್ನು ನಾವು ಜಾಗೃತಿ ಮಾಡ್ಕೋಬೇಕು. ಎಲ್ಲಿದೆ ಅಂತ ನೀವು ತಿಳ್ಕೋಬೇಕು. ಪ್ರತಿಯೊಬ್ಬರು ನಿಮ್ಮ ಅಂತರಂಗದಲ್ಲಿರುವ 7 ಸಂಪತ್ತುಗಳಿದು, 7 ಅಬಂಡೆನ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಆ ಭಾಗದಲ್ಲಿರುವ ಆ ಹಣಕಾಸಿನ ಶಕ್ತಿ ಫೈನಾನ್ಷಿಯಲ್ ಪವರ್, ಇದಾದ ನಂತರ ಕೌಟುಂಬಿಕವಾಗಿ ಹೇಗೆ ಶಕ್ತಿ ಪಡ್ಕೋಬೇಕು ಅದು ಸಹ ನಮ್ಮೊಳಗೆ ಇದೆ. ಇದೆಲ್ಲ ಬದಲಾಗ್ತಾರೆ, ನಾವು ಬದಲಾಗ್ತಾ ಹೋಗ್ತೀವಿ. ಅದಕ್ಕೆ ಅವ್ರನ್ನ ಬದಲು ಮಾಡೋಕ್ಕೆ ಮುಂಚೆ ನಾವು ಬದಲಾಗಬೇಕು. ಅದಕ್ಕೆ ಅಂತರಂಗದ ಈ ಶಕ್ತಿ ಕೇಂದ್ರಗಳು ಓಪನ್ ಆಗಬೇಕು. ಫಿಸಿಕಲ್ ಪವರ್, ಮೆಂಟಲ್ ಪವರ್, ಎಮೋಷ್ನಲ್ ಪವರ್, ಸ್ಪಿರಿಚುವಲ್ ಪವರ್, ಫೈನಾನ್ಷಿಯಲ್ ಪವರ್ ಮತ್ತು ಫ್ಯಾಮಿಲಿ ಪವರ್. ಫ್ಯಾಮಿಲಿ ಪವರ್ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ಸಾಮಾಜಿಕವಾಗಿಯೂ ಚೆನ್ನಾಗಿರ್ಬೇಕು. ಅದಕ್ಕೆ ಸೋಷಿಯಲ್ ಪವರ್ ಅಂತೀವಿ. ಇದೆಲ್ಲವೂ ಮಾನವನೊಳಗೆ ಇದೆ ಆತ್ಮೀಯರೇ. ಅದನ್ನು ನೀವು ಕಂಡುಕೋಬೇಕು. ಪ್ರತಿಯೊಬ್ಬರು ಕಂಡುಕೊಂಡ್ರೆ ಖಂಡಿತ ನಮ್ಮನ್ನು ನಾವು ಬದಲಾಯಿಸ್ಕೋಬೋದು. ಇದನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಫಿಸಿಕಲಿ ಸ್ಟ್ರಾಂಗ್ ಇರ್ತೀರ, ನೀವು ಬಿಸ್ನೆಸ್ ಸಕ್ಸಸ್ ಆಗ್ತೀರಾ. ಫೈನಾನ್ಷಿಯಲಿ ಸಕ್ಸಸ್ ಆಗ್ತೀರಾ. ಮೆಂಟಲಿ ಸ್ಟ್ರಾಂಗ್ ಇದ್ದರೂ ಸಹ ನೀವು ಬಿಸ್ನೆಸ್ ಸಕ್ಸಸ್ ಆಗ್ತೀರಾ. ಫ್ಯಾಮಿಲಿ ಒಳಗೆ ಚೆನ್ನಾಗಿ ಕೆಲಸ ಮಾಡ್ತೀರಾ, ಓಡಾಡಿ ಕೆಲಸ ಮಾಡ್ತೀರಾ. ಎಲ್ಲ ಅಂತರಂಗದಲ್ಲೇ ಇದೆ. ಎಮೋಷ್ನಲಿ ನೆಗೆಟಿವ್ ಬರಬಾರ್ದು. ನಮ್ಮೊಳಗಡೆ ನೆಗೆಟಿವ್ ಎನರ್ಜಿ ಬಂದು ಸ್ಟಾಕ್ ಆಯಿತು ಅಂದರೆ ನಾನಿನ್ನ ಬಿಡಲಾರೆ ಅಂತ ಕಾಡುತ್ತೆ. ಅದರಿಂದ ಹೊರಬರಬೇಕು, ಮುಕ್ತನಾಗಬೇಕು. ಆಗ ನಿಮ್ಮನ್ನು ನೀವು ಪರಿವರ್ತನೆ ಮಾಡ್ಕೊಳ್ತಾ ಹೋಗ್ತೀರಾ. ನಿಮ್ಮ ಮನಸ್ಸು, ನಿಮ್ಮ ಆರೋಗ್ಯ, ಹಣಕಾಸು, ಕುಟುಂಬ, ಸಮಾಜ ಎಲ್ಲದರಲ್ಲೂ ಶ್ರೇಷ್ಠ ವ್ಯಕ್ತಿ ಆಗ್ತೀರಾ. ಇದಂತೂ ಕಟ್ಟಿಟ್ಟ ಸತ್ಯ. ಹಾಗಾಗಿ ನಾನು ಬದಲಾಗುವುದು ಹೇಗೆ ಅನ್ನೋದಕ್ಕೆ ನಿಮ್ಮೊಳಗೆ ಉತ್ತರ ಇದೆ. ಆ ನಿಮ್ಮೊಳಗಿರೋ ಉತ್ತರವನ್ನು ತಿಳಿಸ್ಕೊಳ್ಳಿಕ್ಕೆ ಬನ್ನಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ನಾನು ತಿಳಿಸ್ಕೊಡ್ತೀನಿ. ನಾನು ಅಂತಾರಾಷ್ಟ್ರೀಯ ಹೀಲರ್, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್. 7 ಚಕ್ರಗಳು ಅಂತ ಅಂತರಂಗದಲ್ಲಿರೋ 7 ಮಂಡಲಗಳನ್ನು ನೀವು ಪರೀಕ್ಷೆ ಮಾಡಿಕೊಂಡು ಸ್ಕ್ಯಾನ್ ಮಾಡಿ ಎನರ್ಜೈಸ್ ಮಾಡ್ಕೋಬೋದು. ಹೇಗೆ ಪಾಸಿಟಿವ್ ಮಾಡಿಕೊಂಡ್ರೆ ಫಿಸಿಕಲಿ ಸ್ಟ್ರಾಂಗ್ ಆಗ್ಬೋದು, ಮೆಂಟಲಿ, ಎಮೋಷ್ನಲಿ, ಫೈನಾನ್ಷಿಯಲಿ ಎಲ್ಲವನ್ನು ನೀವು ಪಡ್ಕೋಬೋದು ಮಿತ್ರರೇ. ಹಾಗಾಗಿ ನಿಮ್ಮೊಳಗಿರುವ ಸತ್ಯ ಅದು ನಿಮ್ಮದೇ ಆಸ್ತಿ. ಹಾಗಾಗಿ ನೀವು ಸೋಲಬಾರ್ದು. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾರಲ್ಲ, ಹಾಗೆ ನೀವು ಒಳ್ಳೆಯವರಾಗಿದ್ದರೆ ಖಂಡಿತ ಗೆಲ್ತೀರಾ. ಕೆಟ್ಟ ಗುಣಗಳು ನಿಮ್ಮಿಂದ ದೂರವಾಗುತ್ತೆ. ನಿಮ್ಮ ಅಂತರಂಗದ ಶಕ್ತಿ ನೀವು ಪಡ್ಕೊಂಡಾಗ ಅದನ್ನು ಹೇಗೆ ಪಡ್ಕೋಬೇಕು?
ನಿಮ್ಮ ಅಂತರಂಗದಲ್ಲಿರುವ ಅಂತರಂಗದ ಸಂಪತ್ತನ್ನು ಹೇಗೆ ನೀವು ಪಡ್ಕೋಬೇಕು. ಮಾನವರಾಗಿ ಹುಟ್ಟಿದ್ದು ತಪ್ಪಲ್ಲ, ಆದರೆ ಮಾನವನಾಗಿ ಯಶಸ್ವಿ ಆಗದೆ ಸಾಯೋದು ಬಹಳ ದೊಡ್ಡ ತಪ್ಪು. ನೀವು ಸಕ್ಸಸ್ ಆಗಬೇಕಂದ್ರೆ ನಿಮ್ಮ ಅಂತರಂಗ ಆ ಶಕ್ತಿಯನ್ನು ಕೊಡುತ್ತೆ. ಅಂತರಂಗದಲ್ಲಿ 7 ಸಂಪತ್ತುಗಳಿದೆ. ಅದನ್ನು ಪಡ್ಕೊಳ್ಳುವಂಥ ಮಹಾ ಮಾರ್ಗ ಚಕ್ರಯೋಗ ಮಾರ್ಗ ಅಂತ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಕೆಳಗೆ ಬರುತ್ತಿರುವ ನಂಬರ್ನ ನೀವು ಸಂಪರ್ಕ ಮಾಡಿ. ನಿಮ್ಮ ಜೀವನದಲ್ಲಿ ನೀವು ಖಂಡಿತ ಬದಲಾಗ್ತೀರಾ. ನಿಮ್ಮ ಜೀವನದಲ್ಲಿ ಬೇರೆಯವ್ರನ್ನೂ ಬದಲಾಯಿಸುವಂಥ ಶಕ್ತಿ ನಿಮಗೆ ಬಂದೇ ಬರುತ್ತೆ. ನಿಮ್ಮ ಕುಟುಂಬದವರು ನಿಮ್ಮನ್ನು ವಿಶೇಷವಾಗಿ ಗೌರವಿಸುವಂಥ ದಿನ ಖಂಡಿತ ಬರುತ್ತೆ. ಹಾಗಾಗಿ ನಾನು ಬದಲಾಗುವುದು ಹೇಗೆ ಅನ್ನೋದು ನಿಮ್ಮೊಳಗಿರುವಂಥ ಪ್ರಶ್ನೆಗೆ ಉತ್ತರ ನಿಮ್ಮೊಳಗೆ ಇದೆ. ಹಾಗಾಗಿ ಇದರ ಬಗ್ಗೆ ತಿಳ್ಕೊಬೇಕಂದ್ರೆ ಬನ್ನಿ, ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ರೀತಿಯ ಮೂಢನಂಬಿಕೆ, ಭ್ರಮೆ, ಧರ್ಮ, ಜಾತಿ ಅನ್ನೋದಿಲ್ಲ. ಎಲ್ಲರೂ ತಿಳ್ಕೋಬೇಕು, ಎಲ್ಲರೂ ಜ್ಞಾನಿಗಳಾಗಬೇಕು, ಜೀವನ ಸಾಕ್ಷಾತ್ಕಾರ ಆಗಬೇಕು. ಬನ್ನಿ, ತಮ್ಮ ಎಲ್ಲರೂ ಸ್ವಾಗತ, ನಮಸ್ಕಾರ, ಧನ್ಯವಾದಗಳು.